ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃತಿಕಾ ದರ್ಶನ್ ವ್ಲಾಗ್ಸ್ಗೆ ಸ್ವಾಗತ. ನಾನು ಒಂದು ದಿನದಲ್ಲಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವ್ಲಾಗಲ್ಲಿ ನಾನು ಒಂದು ಹೆಲ್ತ್ ಟಿಪ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಎದ್ಬಿಟ್ಟು ಮುಖ ತೊಳ್ಕೊಂಡು ಆಚೆ ಬಂದು ಬಾಗಿಲಿಗೆ ನೀರು ಹಾಕಿ ಬಾಗಿಲನ್ನು ಸಾರಿಸಿ ಕುಂಕುಮ ಅರಿಶಿನ ಇಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ಇದು ಮನೆ ಮುಂದೆ ಒಂದು ಪುಟ್ಟದಾಗಿ ರಂಗೋಲಿನ ಹಾಕ್ತಿದ್ದೀನಿ. ರ್ಯಾಂಡಮಾಗಿ ನನ್ನ ತಲೆಗೆ ಏನು ಬಿಡಿಸ್ಬೇಕು ಅಂತ ಬರುತ್ತೋ ಅದನ್ನು ನಾನು ಬಿಡಿಸ್ತೀನಿ. ನನಗೆ ಅಷ್ಟು ನೀಟಾಗಿ ರಂಗೋಲಿನ ಹಾಕಕ್ಕೆ ಬರಲ್ಲ. ಚಾಕ್ ಪೀಸಲ್ಲಿ ಆಗಿದ್ರೆ ರಂಗೋಲಿನ ಚೆನ್ನಾಗಿ ಆಗ್ತಾ ಇದೆ, ಬಟ್ ರಂಗೋಲಿ ಪುಡಿಲಿ ಇನ್ನೂ ಅಷ್ಟು ನೀಟಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ. ಬಟ್ ಬುಕ್ಕಲ್ಲಿ ಮಾತ್ರ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತೀನಿ ನಾನು. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಗೋಧಿ ದೋಸೆ ಮತ್ತು ಟೊಮೆಟೊ ಚಟ್ನಿನ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅನ್ಸಿಕಾ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಗೋಧಿ ದೋಸೆ ಮತ್ತು ಟೊಮೆಟೊ ಚಟ್ನಿ ಮತ್ತು ಸಾಂಬಾರು ಎಲ್ಲದನ್ನು ಮಾಡಿಟ್ಕೋಬೇಕಿತ್ತು. ಬಿಕಾಸ್ ಮಧ್ಯಾಹ್ನ ನನಗೆ ಅಮ್ಮಂದು ಸಂಘ ಇದೆಯಲ್ಲ, ಅಲ್ಲಿಗೆ ಹೋಗಬೇಕಿತ್ತು. ಮತ್ತೆ ಬಂದು ಸಾಂಬಾರು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟಿಫನ್ ಆಗಿದ ತಕ್ಷಣವೇ ಸಾಂಬಾರು ಕೂಡ ಮಾಡಿಬಿಡ್ತೀನಿ. ಬಿಕಾಸ್ ತ್ರಯುಗೆ ಸ್ನಾನ ಮಾಡಿಸಿ ಮಲಗಿಸಿ ಹೇಳಿಸಿ ತಿನ್ನಿಸಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗ್ಬಿಡುತ್ತೆ. ಆವಾಗ ನನಗೆ ಅಡುಗೆ ಮಾಡ್ಕೊಳ್ಳೋಕೆ ಲೇಟ್ ಆಗುತ್ತೆ, ಮತ್ತು ಊಟಕ್ಕೆ ತೊಂದರೆ ಆಗುತ್ತೆ ಅಂತ ಬೆಳಗ್ಗೆ ಟಿಫನ್ ಆಗಿದ ತಕ್ಷಣ ಸಾಂಬಾರನ್ನ ಮಾಡಿಟ್ಬಿಡ್ತೀನಿ. ಇವಾಗ ಟಿಫನ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ 1-2 ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ದೋಸೆ ಬ್ಯಾಟರ್ ಹದದಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಎವ್ರಿಡೇ ನಾನು ಖಾಲಿ ಹೊಟ್ಟೆಲಿ ನಾನು ಈ ಡ್ರಿಂಕ್ನ ಕುಡಿತೀನಿ. ಇದೇನಪ್ಪ ಅಂತ ಅಂದರೆ ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೋಬೇಕು. 1 ಇಂಚಷ್ಟು ಶುಂಠಿನ ಜಜ್ಜಿಬಿಟ್ಟು ಅದರೊಳಗಡೆ ಹಾಕ್ತೀನಿ. ಇವಾಗ ಚಟ್ನಿಗೆ ಅಂತ ಹೇಳ್ಬಿಟ್ಟು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೊಮೆಟೊನ ದಪ್ಪದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಟೊಮೆಟೊನ ದಪ್ಪದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಈರುಳ್ಳಿನೂ ಕೂಡ ನಾನು ಜೊತೆಲಿ ಹೆಚ್ಚಿಟ್ಕೊಳ್ತೀನಿ. ಹಾಗೆಯೇ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ನಾನು ನೀರು ಮತ್ತು ಶುಂಠಿನ ಕಾಯಕ್ಕಿಟ್ಟಿದ್ದೆ ಅಲ್ವಾ, ಅದು ಚೆನ್ನಾಗಿ ಕುದ್ದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ಅಲ್ಲಿ ತನಕನೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಅದು ಕುದೀತಾ ಇದೆ. ಇವಾಗ ನಾನು ಇದನ್ನು ನೀಟಾಗಿ ಸೋಸ್ಕೊಂಡು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತಾ ಹೋಗ್ತೀನಿ. ಇದು ಖಾಲಿ ಹೊಟ್ಟೆಲಿ 3 ತಿಂಗಳು ದಿನ ಈ ಥರ ನೀರನ್ನ ಕುಡಿದ್ರೆ ಖಂಡಿತ ನಿಮ್ಮ ಹೊಟ್ಟೆ ಕರಗುತ್ತೆ. ಇದು ನನಗೆ ಒಬ್ಬರು ಆಂಟಿ ಹೇಳಿದ್ದು, ಸೊ ನಾನು ಅದನ್ನು ಮಾಡ್ತಾ ಬಂದೆ. ನನಗೂ ಕೂಡ ಇದು ಹೆಲ್ಪ್ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ಇವಾಗ ಚಟ್ನಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಾಣಲಿಲಿ 1 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 4ರಿಂದ 5 ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ಖಾರಕ್ಕೆ ಅಂತ ಹೇಳ್ಬಿಟ್ಟು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಒಂದು 3 to 4 ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೆ. ಸ್ವಲ್ಪನೇ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ತಿಂಡಿ ಚಟ್ನಿ ಅಡುಗೆ ಏನೇ ಮಾಡಿಕೊಂಡ್ರು 1 ಟೈಮ್ಗೆ ಅಷ್ಟೇ ಆಗಬೇಕು, ಆ ರೀತಿ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ತಣ್ಣಗಾಗಿದ್ದ ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಮಿಕ್ಸರ್ ಜಾರಲ್ಲಿ ಶಿಫ್ಟ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪನೂ ನೀರನ್ನು ಸೇರಿಸ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡ್ರೆ ಮಾಡ್ಕೋಬೋದು, ಇಲ್ಲ ಅಂತಂದರೆ ಆಮೇಲೂ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ಇದು ತುಂಬ ಪೇಸ್ಟ್ ಆಗೋ ರೀತಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಹದದಲ್ಲಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಇವಾಗ ಒಂದು ಚಿಕ್ಕ ಬಾಣಲಿಲಿ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಮೈಲ್ಡಾಗಿ ಒಗ್ಗರಣೆನ ಕೊಡ್ತಾಯಿದ್ದೀನಿ. ಆ ಒಗ್ಗರಣೆನ ನಾನು ಈ ಚಟ್ನಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕೈ ಆಡಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಒಗ್ಗರಣೆನ ಪ್ರಿಪೇರ್ ಮಾಡಿಕೊಂಡು ಇವಾಗ ಈ ಚಟ್ನಿಲಿ ಹಾಕಿ ಇದನ್ನು ಈ ರೀತಿಯಾಗಿ ಉಪ್ಪನ್ನು ಕೂಡ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ದೋಸೆ ಬಿಡೋದಕ್ಕೆ ಅಂತ ಹೆಂಚನ್ನ ಇಟ್ಕೊಂಡು ಗೋಧಿ ಹಿಟ್ಟಲ್ಲಿ ದೋಸೆನ ಮಾಡಿ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಈ ರೀತಿಯಾಗಿ ಒಂದು ಪುಟ್ಟು ದೋಸೆನ ಬಿಟ್ಟು ಫಸ್ಟು ತೆಗೆದಿಟ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಯಾರೋ ಹೇಳಿದ್ದು, ಫಸ್ಟ್ನೇ ದೋಸೆನ ಮನೇಲಿ ಹುಟ್ಟಿರೋ ಅಂಥ ಫಸ್ಟ್ನೇ ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ಫಸ್ಟ್ನೇ ಮಕ್ಕಳಿಗೆ ಕೊಡಬಾರ್ದು ಅಂತ.
ಹೇಳಿದರು. ಸೊ ನಾನು ಫಸ್ಟ್ನೇ ದೋಸೆನ ದೇವ್ರಿಗೆ ಅಂತಲೇ ಅರ್ಪಿಸ್ಬಿಡ್ತೀನಿ. ಆ ಥರ ಸಣ್ಣದಾಗಿ ಒಂದು ಪುಟ್ಟದಾಗಿ ರೊಟ್ಟಿನೇ ಮಾಡಿರಲಿ, ಏನೇ ಮಾಡಿರಲಿ, ಚಪಾತಿನೇ ಮಾಡಿರಲಿ, ಅದರಲ್ಲಿ ಫಸ್ಟು ಒಂದು ಚಿಕ್ಕದಾಗಿ ಅದನ್ನು ಹಾಕಿಬಿಟ್ಟು ಅದನ್ನು ಗ್ಯಾಸ್ ಮೇಲೆ ಅಂದರೆ ಸ್ಟವ್ ಮೇಲೇ ಇಟ್ಬಿಡ್ತೀನಿ. ಇವತ್ತು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿದು ಸಿಪ್ಪೆ ಎಲ್ಲ ಎರೆದಿಟ್ಕೊಂಡು ಮೂಲಂಗಿನ ರೌಂಡಾಗಿ ಚಾಕುನಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ಬೇಳೆನ ತೊಳೆದು ಹಾಕ್ಕೊಂಡಿದ್ದೆ, ಮೈಸೂರು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೆ. ಇವಾಗ ಅದೇ ಕುಕ್ಕರಲ್ಲಿ ನಾನು ಮೂಲಂಗಿ ಏನು ಹೆಚ್ಚಿಟ್ಕೊಂಡೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಅಂದಾಜಲ್ಲಿ ನೀರನ್ನ ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಖಾರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ದಪ್ಪದಾಗಿ ಹೆಚ್ಚ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಈರುಳ್ಳಿ ಸಾಕು, ಅದನ್ನು ಕೂಡ ದಪ್ಪದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಖಾರದ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ಟೊಮೆಟೊ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ಹುಳಿ ಪರ್ಪೋಸ್ಗಂತ ಹೇಳಿಬಿಟ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತೀನಿ. ಇವಾಗ ತುರಿದಿಟ್ಕೊಂಡಿರೋವಂಥ ಕಾಯಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಮತ್ತು 2 ಈರುಳ್ಳಿನ ತೊಗೊಂಡು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಒಗ್ಗರಣೆಗೆ ಯಾವ ರೀತಿ ಹಾಕ್ತೀವಿ ಆ ರೀತಿ ಇದನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮತ್ತು ಒಗ್ಗರಣೆಗೆ ಅಂತಲೇ ಹೇಳ್ಬಿಟ್ಟು ಒಂದು ಟೊಮೆಟೊನ ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆ ಮಾಡೋದಕ್ಕೆ ಯಾವ ಥರ ಹೆಚ್ಚಿಟ್ಕೋಬೇಕು ಅದೇ ರೀತಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಗೆ ಟೊಮೆಟೊ ಹೆಚ್ಚಿಟ್ಕೊಂಡಾದ್ಮೇಲೆ ಇದಕ್ಕೆ ಒಗ್ಗರಣೆಗೆ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚೋ ಅಷ್ಟರಲ್ಲಿ ಇದು ಕೂಡ ಬೆಂದಿತ್ತು, ಕುಕ್ಕರ್ ವಿಸಿಲ್ ಕೂಡ ಆಗಿತ್ತು. ಸೊ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಬಿಸಿಗಿಟ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕರಿಬೇವಿನ ಎಲೆ ಹಾಗೆ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಎಲ್ಲೋ ಆ ಥರ ಆದಮೇಲೆ ಇವಾಗ ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಇದನ್ನು ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಈರುಳ್ಳಿ ಟೊಮೆಟೊ ಎರಡು ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ನಿಸ್ದಾಗ ರುಬ್ಬಿಟ್ಕೊಂಡಿರೋಂಥ ಖಾರನ ಆ್ಯಡ್ ಮಾಡಿ ಆ ಖಾರ ಕೂಡ ಕುದಿ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋಂಥ ಮೂಲಂಗಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಹತ್ತಕ್ಕೆ ಅಂತ ಬಿಡೋಣ. ಅಷ್ಟರಲ್ಲಿ ಇವಾಗ ಜಾರನ್ನ ಮತ್ತು ಕುಕ್ಕರ್ನ ತೊಳೆದ್ಬಿಟ್ಟು ನೀರನ್ನ ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೀರನ್ನ ಹಾಕಿ ಸಾಂಬಾರನ್ನ ಹೆಚ್ಚಿಸ್ಕೊಂಡಿದ್ದಾಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರನ್ನ ಕುದಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸಾಂಬಾರನ್ನ ಕುದಿಸ್ಕೊಂಡ್ಮೇಲೆ ಸಾಂಬಾರು ರೆಡಿಯಾಗಿರುತ್ತೆ. ಹಾಗೆ ಉಪ್ಪಿನ ಭರಣಿಲಿ ಉಪ್ಪು ಖಾಲಿ ಆಗಿತ್ತು. ಆ್ಯಂಡ್ ಯಾವತ್ತೂ ಮನೇಲಿ ಉಪ್ಪು ಖಾಲಿ ಆಗಬಾರ್ದು. ಸೊ ಯಾವಾಗ್ಲೂ ಮನೆ ಒಳಗಡೆ ಉಪ್ಪಂತೂ ಇದ್ದೇ ಇರಬೇಕು. ಅಂದರೆ ಭರಣಿಲಿ ಖಾಲಿ ಆದರೂ ಪರವಾಗಿಲ್ಲ, ಬಟ್ ಮನೇಲಿ ಉಪ್ಪು ಸ್ಟಾಕ್ ಇರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಈ ಥರ ಪಿಂಗಾಣಿ ಭರಣಿಲಿ ಉಪ್ಪನ್ನು ಹಾಕಿಡೋದ್ರಿಂದ ಮನೇಲಿ ಯಾವುದೇ ಥರ ನೆಗೆಟಿವಿಟಿ ಇರೋಲ್ಲ ಅಂತ ಹೇಳ್ತಾರೆ. ಸೊ ನನಗೂ ಇದು ನನ್ನ ಫ್ರೆಂಡ್ ಹೇಳಿದ್ದು. ಆವಾಗಿಂದ ನಾನು ಈ ಥರ ಜಾರಲ್ಲಿ ಉಪ್ಪನ್ನು ಹಾಕಿಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾವು ಸ್ಟೀಲ್ ಬಾಕ್ಸಲ್ಲಿ ಉಪ್ಪನ್ನು ಹಾಕಿಡ್ತಾ ಇದ್ವಿ. ಇವಾಗ ಜಾರಲ್ಲಿ ಉಪ್ಪನ್ನು ಹಾಕಿಡ್ತಾ ಇದ್ದೀವಿ. ಈ ರೀತಿಯಾಗಿ ಉಪ್ಪನ್ನು ಸ್ಟೋರ್ ಮಾಡೋದ್ರಿಂದ ಯಾವುದೇ ಥರದ ನೆಗೆಟಿವ್ ವೈಬ್ಸ್ ಮನೇಲಿ ಇರಲ್ಲ ಅಂತ ಹೇಳ್ತಾರೆ. ಸೊ ಉಪ್ಪನ್ನು ಕೂಡ ಹಾಕಿಟ್ಕೊಂಡಿದ್ದಾಯಿತು. ಅನ್ನನೂ ಕೂಡ ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೆ. ಸೊ ಅನ್ನ ಕೂಡ ಪ್ರಿಪೇರ್ ಆಯಿತು. ಅನ್ನ ರೆಡಿ ಆಗಿದ್ಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೇಳೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಸಂಜೆ ಕಸನ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಜೆ ಕಸನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾವು ಸಂಜೆ ಹೊತ್ತು ಕಸನ ಗುಡಿಸ್ತಾ ಇರಲಿಲ್ಲ. ಅಮ್ಮ ಅಪ್ಪಾಜಿ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರು. ಸೊ ಮತ್ತೆ ನೀನು ಗುಡಿಸಿ ರೂಢಿ ಮಾಡಬೇಡ ಅಂತ ನನಗೂ ಬಂದಾದ್ಮೇಲೆ ಗುಡ್ಸೋಕ್ಕೆ ಅಂತ ಬಿಡ್ತಾ ಇರಲಿಲ್ಲ. ಸೊ ಇವಾಗ ಮತ್ತೆ ನಾನು ಕಸನ ಗುಡಿಸ್ತಾ ಇದ್ದೀನಿ. ಯಾರೋ ಹೇಳಿದ್ರು ಬೆಳಗ್ಗೆ ಸಂಜೆ 2 ಹೊತ್ತು ಮನೇನ ಕಸ ಗುಡಿಸ್ಬೇಕು, ಮನೇಲಿ ಧೂಳು ಇಟ್ಕೊಂಡು ದೀಪ ಹಚ್ಚಬಾರ್ದು ಅಂತ ಹೇಳಿದ್ರು. ಸೊ ಹಂಗಾಗಿ ಸಂಜೆನೂ ಕೂಡ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ನಾನು ಮನೆ ಕಸನ ಈ ರೀತಿಯಾಗಿ ನೀಟಾಗಿ ಗುಡಿಸ್ಕೊಂಡು
ಇಟ್ಕೊಳ್ತೀನಿ. ಆ್ಯಂಡ್ ನಾನು ಮಗನ ಇದ್ದರೂ ಕೂಡ ನಾನು ಸಂಜೆ ಕಸನ ಇವಾಗ ಸ್ಕಿಪ್ ಮಾಡ್ತಾ ಇಲ್ಲ. ಹೀಗೆ ಏನೇನೋ ಆರೋಗ್ಯ ಸಮಸ್ಯೆಗಳೆಲ್ಲ ಬಂದಾಗ ನಮ್ಮ ಮನೇಲಿ ಒಬ್ಬರು ಆಂಟಿ ಬಂದಿದ್ದರು. ಅವ್ರು ಹೇಳಿದ್ರು ಸಂಜೆ ಕಸನ ಗುಡಿಸೋದು ನಿಲ್ಲಿಸ್ಬೇಡಿ ಅಂತ. ಸೊ ಬಾಗಿಲಿನ ಕಸನ ಗುಡಿಸ್ತಾ ಇದ್ವಿ, ಬಟ್ ಒಳಗಡೆ ಎಲ್ಲ ಗುಡಿಸ್ತಾ ಇರಲಿಲ್ಲ. ಸೊ ಇವಾಗ ಒಳಗಡೆ ಬಾಗಿಲಿಂದು ಎಲ್ಲದನ್ನು ಗುಡಿಸ್ಬಿಟ್ಟು ಎತ್ತಾಕಿ ಆಮೇಲೆ ಬಾಗಿಲಿಗೂ ಕೂಡ ನೀರು ಹಾಕಿ ರಂಗೋಲಿ ಹಾಕಿ ಸಾರಿಸ್ತಾ ಇದ್ದೀನಿ. ಏನೋ ಒಂಥರ ಈ ರೀತಿ ಎಲ್ಲ ಸಾರಿಸ್ಕೊಂಡು ದೀಪ ಹಚ್ಕೊಳ್ಳೋದ್ರಿಂದ ಮನೇಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನನಗೆ ಮನಸ್ಸಲ್ಲಿ ಒಂಥರ ತಳಮಳ ಆತಂಕ ಆ ಥರದ್ದೇನಿಲ್ಲ. ಸೊ ನಾನು ಈ ಥರ ಬದಲಾದ್ಮೇಲೆ ಅಂದರೆ ನಾನು ಬದಲಾದ್ಮೇಲೆ ಅನ್ನೋದಕ್ಕಿಂತ ಈ ಥರ ಕೆಲಸಗಳನ್ನ ನಾನು ಮಾಡೋಕ್ಕೆ ನಿಂತ್ಕೊಂಡ್ಮೇಲೆ ನಮ್ಮನೇಲಿ ಏನೋ ಒಂಥರ ಶಾಂತಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದರಿಂದ ನನಗೂ ಏನೋ ಒಂಥರ ಖುಷಿ, ಒಂಥರ ಸ್ಪಿರಿಚುವಲ್ ವೈಬ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ದಿನ. ಆ್ಯಂಡ್ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸ್ಯಾರಿ ಕುಚ್ಚು ಅಥವಾ ಅಡುಗೆ ಮನೆಯದು ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದೇ ಮಾಡ್ತೀನಿ ಅಂತ ಗೊತ್ತಿಲ್ಲ. ನನಗೆ ಯಾವ್ದು ಅನುಕೂಲ ಆಗುತ್ತೋ ಆ ವ್ಲಾಗ್ನ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ವೀಡಿಯೋಸ್ ಮಾಡೋದು ತಡ ಆಗ್ತಾ ಇದೆ. ಅಂದರೆ ವೀಡಿಯೋಸ್ ಮಾಡಿದ್ನ ಎಡಿಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಥವಾ ವೀಡಿಯೋಸೇ ಮಾಡೋಕ್ಕಾಗ್ತಾಯಿಲ್ಲ, ಆ ರೀತಿ ಆಗ್ತಾಯಿದೆ. ಅಮ್ಮ ಬರೋವರೆಗೂ ಇದೇ ರೀತಿ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಎನಿವೇಸ್ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಮುಂದಿನ ವ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಟಿಲ್ ದಟ್ ಮಿಸ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.